ನಾವಿಬ್ರು ಹೊಸದಾಗಿ ಮದುವೆ ಆದ್ಮೇಲೆ ಊಟಕ್ಕೆ ಅಂತ ಹೇಳಿ ಇನ್ವೈಟ್ ಮಾಡಿದ್ದಾರೆ. ಸೊ ಬಾಡಿಗೆ ತಾಯಿಯವರು ಅವ್ರ ಸ್ವಂತ ತಾಯಿ ಅಲ್ಲಿದ್ದಾರೆ ನೋಡಿ. ಯಶು ನಿಮ್ ತಮ್ಮನ ನೋಡಿ. ಇವ್ರ ಮನೆಯಲ್ಲಿ ಕಿಚನ್ ಅಲ್ಲಿ ಬರಲ್ಲ. ನನ್ನನ್ನು ಕೇಳಿ. ಆಯ್ತಾ ಇವಾಗ ಅಲ್ಲಿ ಆಗುತ್ತಾ ಕೊಟ್ರಿ. ಇವರಿಬ್ರು ಕಾಟನೇ ತಡೆಯಕ್ಕಾಯ್ತಲ್ಲ ನನ್ಗೆ. ಅವನು ಅಣ್ಣವರು ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದಾರೆ, ಅಳ್ತಾ ಇದ್ದಾರೆ. ಫೈನಲಿ ಏನೇನು ಮಾಡಿಸಿದ್ರೆ ಇದೇನು ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿ ಹೋಗ್ತಿದೀವಿ ಅಂತಂದ್ರೆ, ಎಸ್ಪೆಷಲಿ ಈ ವ್ಯಕ್ತಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಅಮೃತಧಾರೆ ಸೀರಿಯಲ್ ಅಲ್ಲಿ ಕೂಡ ನೋಡಿರ್ತೀರಾ ಅಂಡ್ ನಮ್ಮ ಜೊತೆಲೂ ಕೂಡ ನೋಡಿರ್ತೀರಾ. ಯಶು ಮನೆಗೆ ನಾವಿಬ್ರು ಹೊಸದಾಗಿ ಮದುವೆ ಆದ್ಮೇಲೆ ಊಟಕ್ಕೆ ಅಂತ ಹೇಳಿ ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಅವ್ರ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂಡ್ ಯಶು ಅವ್ರ ಮಮ್ಮಿ ಅವ್ರ ಡ್ಯಾಡಿ ಎಲ್ಲರನ್ನೂ ತೋರಿಸ್ತೀನಿ ಬನ್ನಿ. ನಮ್ಮ ಬೈರನ್ನು ಕೂಡ ತೋರಿಸ್ತೀನಿ. ಆ್ಯಕ್ಚುಲಿ ಇವಾಗ ಯಶು ಮನೆಗೆ ಬಂದಿದ್ದೀವಿ. ಬೈರನ್ ರಿಯಾಕ್ಷನ್ ನೋಡಿ ಇವಾಗ. ಏನಾ ಅಲ್ಲಿಂದಾನೆ ಬಗ್ಲತ್ತಾ ಇದೆಯಲ್ಲ ಏನೋ. ಯಾರೋ ಹುಡುಗಿ ಮಾಡ್ಬಿಟ್ಟವನಲ್ಲ, ಜೊಟ್ಟೆಲ್ಲ ಹಾಕೊಂಡು ಬಟ್ಟೆಲ್ಲ ಹಾಕೊಂಡು. ಬರೋಕ್ಕಿಂತ ಮುಂಚೆನೆ ಅಲ್ಲಿ ಯಾರು ಇಲ್ಲ ಬಾ ಅಷ್ಟೇ. ಫುಲ್ ಖುಷಿ ಆಗ್ಬಿಟ್ಟವನು ಅವನು. ಏನಿಂದ ಅವನಿಗೆ ಖುಷಿ ಒಂಥರ. ಇಷ್ಟು ದಿವಸ ಅವ್ನ ಕಾಟ ತಡಿಯಕ್ಕಾಗ್ದೆ ಇದ್ದಲ್ಲ. ಹಂಗಲ್ಲ ಅವನು ಕಳ್ಳರು ಬಂದಾಗ ಫಸ್ಟ್ ಹಂಗೆ ಮಾಡೋದು. ಕಳ್ಳರು ಬಂದಾಗ ಮುದ್ದಾಡ್ತಾನ. ಅವನಿಗೋಸ್ಕರ ಒಂದು ಗಿಫ್ಟ್ ತಗೊಂಡ್ಬಂದಿದ್ದಾರೆ. ಎಲ್ಲ ಕಚ್ಚಿ ಬಿಸಾಕ್ಬಿಡ್ತಾನ ಅವನು. ನೋಡೋಣಲ್ಲ. ಓ ನೋಡಿ ಗೈಸ್, ಇವರೇ ಯಶು ಅವರ ಸ್ವಂತ ತಾಯಿ ಅಲ್ಲ, ಬಾಡಿಗೆ ತಾಯಿ. ಬಾಡಿಗೆ ತಾಯಿಯವರು ಅವ್ರ ಸ್ವಂತ ತಾಯಿ ಅಲ್ಲಿದ್ದಾರೆ ನೋಡಿ ಕೂತಿರೋರು. ಸೊ ತುಂಬಾ ಜನ ಕೇಳ್ತಿದ್ರಲ್ಲ ಯಶು ನಿಮ್ ತಮ್ಮನ ಸ್ವಂತ ತಮ್ಮನ ಅಂತ. ಆಕ್ಚುಲಿ ಇವನು ಬಂದು ಕಸಿನ್, ಅಂದ್ರೆ ಇವರು ನಮ್ಮ ಚಿಕ್ಕಮ್ಮ. ಸೊ ಇವರ ಮಗ, ಇವ್ರ ಮಮ್ಮಿ, ಇವನು ಲಾಸ್ಟ್ ಮಗ, ಇವನು ವೇಸ್ಟ್ ಮಗ. ಆಯ್ತು ಬಾ. ಬರ ಆಯ್ತು. ಸೈಲೆನ್ಸ್. ನಡಿಯ ಕಟಿಂಗ್ ಮಾಡಿಸ್ಕೊಂಬರೋಣ. ನನಗೆ ನಡಿಯ ಕಟಿಂಗ್ ಮಾಡಿಸ್ಕೊಂಬರೋಣ. ಜಾಸ್ತಿ ಐತಿ ಒಂದು. ಇಂಜೆಕ್ಷನ್ ನೋಡಿ. ಇವ್ರ ಮನೆಯಲ್ಲಿ ಕಿಚನ್ ಅಲ್ಲಿ ಯಾವಾಗ್ಲೂ ಇವ್ರ ಡ್ಯಾಡಿ ಮಾತ್ರ ಇರ್ತಾರೆ. ಇವ್ರು ಯಾರು ಹೊಸಬ್ರು ನೋಡ್ಬಿಟ್ಟೆ. ಓಕೆ, ಅವ್ರ ಡ್ಯಾಡಿ ಅವರು. ಸೊ ನೀವು ಬೇರೆ ವ್ಲಾಗ್ ಅಲ್ಲಿ ನೋಡಿರ್ಬೋದು, ಮೋಸ್ಟ್ಲಿ ವಿಡಿಯೋಗಳಲ್ಲೂ ನೋಡಿರ್ತೀರಾ. ಇವರೇ ಏನೋ ಶೆಫ್. ಇವ್ರ ಮನೆಯಲ್ಲಿ ಎಲ್ಲಾ ತರದ ವೆರೈಟಿ ತಿಂಡಿಗಳು, ಅದ್ರಲ್ಲೂ ಎಸ್ಪೆಷಲಿ ಇವನ್ಗಂತೂ ವೆರೈಟಿ ಇರ್ಬೇಕು. ಒಂದ್ ವೆರೈಟಿ ಎಲ್ಲ ಸಾಲಲ್ಲ, ಕಮ್ಮಿ ಅಂದ್ರೆ ಒಂದ್ 5 ವೆರೈಟಿ. ನಿಜ ಅನ್ಕೊಬಿಡ್ಬೇಕು ಎಲ್ಲಾರು. ಅಲ್ಲಿ ಸೀರಿಯಸ್ ಆಗಿ ಭಾನುವಾರ ಬಂತು. ಅದು ಭಾನುವಾರ ಮಾತ್ರ. ಭಾನುವಾರ ಒಂದೇ ದಿವಸ ಅಲ್ಲ, ವಾರದಲ್ಲಿ 3 ದಿವಸ. ವಾರದಲ್ಲಿ 3 ದಿವಸ ಅವನಿಗೆ ವೆರೈಟಿ ಇರ್ಬೇಕು. ಅದಕ್ಕೋಸ್ಕರ ಅವ್ರ ಅಪ್ಪನ ಏನೋ ಪ್ರಾಣ ಹಿಂಸೆ ಕೊಟ್ಬಿಟ್ಟಿರ್ತಾನೆ. ಸೊ ಇಡೀ ಬಿಲ್ಡಿಂಗು ಇವ್ರದೇನೆ, ಓನ್ ಬಿಲ್ಡಿಂಗು. ಪರವಾಗಿಲ್ಲ, ಮನೇಲಲ್ವಾ ಬರಲ್ಲ.
ಹೊಡಿಬೇಡ್ರಿ ಕಚ್ತಾನೆ ಹೊಡಿಬೇಡ್ರಿ. ಆಯ್ತು ಸಮಾಧಾನ. ಕೆಳಗಡೆ ಬಿಡಿ ಆಟ ಆಡ್ತಾನೆ ನೋಡೋಣ. ಅಲ್ಲ ಅವ್ನು ಒಬ್ರು ನಚ್ಕೊಂಡ್ರು ಒಬ್ರೇ, ಇನ್ಯಾರು ಬೇಡ ಅವ್ನಿಗೆ. ಒಂದೆರಡು ನಿಮಿಷಕ್ಕೆ ಕಿತ್ತಿ ಮಾಡಕ್ ಬಿಡ್ತಾನೆ. ಕೆಳಗಡೆ ಬಂದ ಪಾಪ ತಂದಿದ್ದ ಇವನು ಕೊಟ್ರು, ಕೊಟ್ಟಿದ್ದೆಲ್ಲ ಕತ್ಕ ಬಂದವನೆ ಅವ್ರ ಮನೆಗೆ ಹೋಗ್ಬಿಟ್ಟು. ಮನೆಗೆ ಹೋಗಿ ಭಯನಾ ಇಳಿಸ್ಲಾ ಮತ್ತೆ ಅವನೇ ಜಂಪ್ ಮಾಡ್ಬೇಕು. ಜಂಪ್ ಮಾಡಲ್ಲ ಅವನು, ನೀವ್ ಹೇಳ್ಸಿ. ಯೋಚನೆ ಮಾಡ್ತಾವ ಜಂಪ್ ಮಾಡ್ಲಾ ಬೇಡವಾ ಮಾಡು. ಅಲ್ಲಿ ಚೈತ್ರ ಹೋಯ್ತೋಳು ನೋಡು, ಬಾಯ್. ಭಯ ಆಯ್ತು. ಬಾ ಚೈತ್ರ ಒಳಗಡೆ ಬಪ್ಪ. ಅಲ್ಲಿ ಎಲ್ಲೋ ಹೋಗಲ್ಲ, ಬತ್ತಾಳೆ ಅಂತ ಗೊತ್ತು. ಹ. ಇಷ್ಟೊಂದು ಭಯ ಇಟ್ಕೊಂಡು ಒಳಗಡೆ ನಡುಗ್ತಾ ಇರ್ತದೆ, ಮೇಲ್ಗಡೆ ಮಾತ್ರ ಬೌ 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 ಅನ್ನೋದು. ಅಂಕಲ್ ಅಪ್ಪ ಏನೇನ್ ವೆರೈಟಿ ಮಾಡಿದ್ದೀರಾ ನಮ್ಗೆ ಇವತ್ತು? ಅದೆಲ್ಲ ತಟ್ಟೆಗೆ ಹಾಕೋದ್ಮೇಲೆ ಮಾಡಿರೋದ್ ನಾನ್ ನನ್ನನ್ ಕೇಳಿ. ನೀನಾ ಅಂಕಲ್ ಬರ್ಲಾ ಸರ್? ಅದೆಲ್ಲ ಕೆಲ್ಸ ಮುಗೀತು, ಬನ್ನಿ ಕೆಲ್ಸ ಮುಗೀತು. ಓ ಇದ್ ನಮ್ಮನೆ ನಿಮ್ಮನೆ ಅನ್ಕೊಂಡಿದೀರಾ? ಕೆಲಸ ನೀವು ಮಾಡಿದ್ದ? ನೀವ್ ಹೇಳ್ಬೇಕೀಗ ಇದು ನಮ್ಮನೆ ಅಲ್ಲ ಅವ್ರ ಮನೆ ಅಂತ. ಕಿಚನ್ ಅಲ್ಲಿ ಕೆಲಸ ಹಾ. ಬಂದ್ಮೇಲೆ ನಮ್ಮನೇನೆ ಅಲ್ಲ ಅದೊಂದು ರೀಲ್ ಐತಲ್ಲ, ನಮ್ದು ನಿಮ್ದು ಅಂತ ಏನಿಲ್ಲ ಅಲ್ಲಿ. ಬಂದೆ. ಮಾಡ್ಸೋನ್ ಇವತ್ತು, ಅದಕ್ಕೆ ಗಮ್ ಗಮ್ ಅಂತವನೆ. ಇಲ್ಲಾಂದ್ರೆ ಗಬ್ಬ ಆಗಿರೋನು. ಇನ್ನೊಂದ್ ದಿವ್ಸ ಬರೋಣ. ಓಹೋ ಆಯ್ತು. ಈಗ ಬೊಗ್ಳ ನೋಡ್ತೀನಿ. ಬೊಗ್ಳ ಇವಾಗ ಅಲ್ಲಿ ಬೊಗ್ಳ ಆಗುತ್ತಾ? ಮುಖ ಕೊಡ್ಬೇಡಿ ಯಾವತ್ತುವೆ ಡಾಗ್ಸ್ ಹತ್ರ. ಮುಖ ಕೊಡ್ಬೇಡಿ ಯಾವತ್ತು ಡಾಗ್ಸ್ ಹತ್ರ, ಕಚ್ಬಿಡ್ತವೆ. ಹೇಳಕ್ಕಾಗಲ್ಲ, ಕೆರ್ಕೊಂಡ್ಬಿಡ್ತದೆ. ಡಿಪೆಂಡ್ಸ್. ಕಚ್ಚಲ್ಲ, ಹೇಳಕ್ಕಾಗಲ್ಲ, ಪರ್ಚ್ಬಿಟ್ಟು. ಹೊಸಬ್ರು ಹೇಳಕ್ಕಾಗಲ್ಲ. ಸುಮ್ನಂಗ್ ಬೊಗ್ಲಿತಿ ಎಲ್ರ ಹತ್ರನು. ನಾನು ಫ್ರೆಂಡು ಗೊತ್ತಾಯ್ತಾ? ಇವ್ರ ಮನೇಲಿ ಫಸ್ಟ್ ಇವನ್ನ ಕೊಡ್ಬೇಕಾದ್ರೆ ನನ್ಗೆ ಯಾಕ್ ಮನೋಜ್ ಅವ್ರ ಕೊಟ್ರಿ ನೀವು, ಯಾಕ್ ಮನೋಜ್, ಆಕ್ಚುಲಿ ಅವ್ರನ್ನ ಸರ್ ಅಂತಾನೆ ಕರೆಯೋದು ಅವಾಗ್ಲಿಂದ. ಯಾಕ್ ಸಾರ್ ಕೊಟ್ರಿ, ಇವ್ರಿಬ್ರು ಕಾಟನೇ ತಡೆಯಕ್ಕಾಯ್ತಲ್ಲ ನನ್ಗೆ. ಅವನು ಬೇರೆ ಎಲ್ಲಿ ಬಾಚೋದು ಬಳಿಯೋದು ಮಾಡ್ಲಿ ಇನ್ನೋರು. ಇವಾಗ ಇವನ್ನ ಬಿಟ್ಟು ಅವರೇ ಇರೋದಿಲ್ಲ. ಯಾರಿದ್ರು ಇದೇ ಮಾತು. ಸೀರಿಯಸ್ ಆಗಿ ಹೇಳ್ತಾ ಇದ್ರು, ಆಮೇಲೆ ವಾಪಸ್ ಕೇಳಂಗಿಲ್ಲ. ಬೈರ ಏನೋ ಹಿಂಗಂತಾರ ಕಳಿಸ್ತಾರಂತಲ್ಲ ನಿನ್ನ. ಜುಟ್ಟಾದ್ರೂ ಕರೆಕ್ಟ್ ಆಗಿ ಹಾಕ್ಬೇಕಲ್ವೇನೋ? ಮಾಡ್ತಾರ್ಕೊಂಡ್ ಬಿಡ ಅವರು. ಹೊಳಿಕೋಯ್ತವನು. ನೀನ್ ಬೇಡ ಹೋಗ್, ನಮ್ಮಮ್ಮ ಅಯ್ಯೋ ಚಿನ್ನ ಅವ್ರಮ್ಮ ಅಂತಾರೆ. ನಮ್ಮಮ್ಮ ನೀನ್ ಬೇಡ ಹೋಗ್, ನಮ್ಮಮ್ಮ. ಮುಟ್ಟಕ್ ಬಿಡಲ್ಲ. ಹೆಂಗ್ ಕಚ್ಚಿ ಬಿಡ್ತಾನೆ ಅಂದ್ರೆ ಮುಟ್ಟಕ್ ಬಂದ್ರೆ ಏನೋ ರಜಾ ಏನೋ ನೋಡಿ. ಬೈಲಿ ಮನೆ ಒರ್ಸಿ ಹಾಕೊಂಡು ಟೀ ಶರ್ಟ್ ತೆಗ್ಬಿಡಣ ಇಲ್ಲಿ ಬಾಯಿ. ನಿನ್ ನ್ಯಾಚುರಲ್ ಬ್ಯೂಟಿನೇ ಸರಿ ಕಣೋ, ಇದೆಲ್ಲ ಟೀ ಶರ್ಟ್ ಎಲ್ಲ ಸೆಟ್ ಆಗಲ್ಲ. ಆ ಕಡೆಯಿಂದಲ್ಲ ಹಿಂಗೆ ತೆಗಿಬೇಕು ಬೇಡ, ಅದು ನ್ಯಾಚುರಲ್ ಬ್ಯೂಟಿನೇ ಸರಿ. ಓಡ್ಬಿಡ್ತಾನೆ ಹಂಗೆ ಕಿತ್ಕೊಂಡು. ಏನಮ್ಮ ಏನು ಕಚ್ಚದ್ ಹೊಡ್ದಾಕ್ಬಿಡ್ತೀನಿ, ಕಚ್ಚೋದು ಹೊಡ್ದಾಕ್ಬಿಡ್ತೀನಿ, ಕಚ್ಚಗಿಚ್ಚದು ಮಾಡಿದ್ರೆ. ಅವನು ಮನೆ ಯಜಮಾನ. ಫಸ್ಟ್ ಅವನು ಊಟ ಬಂದವ್ರಿಗೆ ನೆಕ್ಸ್ಟ್
ಕೆಲಸನೇ ಮಾಡಕ್ ಬಿಟ್ಟಿಲ್ಲ. ಅಯ್ಯೋ ಓಡಾಡ್ಬಿಟ್ಟ ಒಂದ್ ನಿಮಿಷಕ್ಕೆ ಚಿಕನ್ ಮಾಡಿದ್ದೀನ ಬೇಗ ಹೊಟ್ಟೆ ಅದ್ ಸೇಮ್ ನಿನ್ನಂಗೆನೆ. ಅದು ಬೇಗ ಅವ್ನ್ ಪ್ರಾಬ್ಲಮ್ ಏನ್ ಹೊಟ್ಟೆ ಗೊತ್ತಾ, ಅವ್ನ್ ಹೋಟೆಲ್ ಹಸಿಯಲ್ಲ. ಈಗ ನಾನ್ ವೆಜ್ ಹೋಟ್ಲಿಗೆ ಕರ್ಕೊಂಡ್ ಹೋಗ್ತೀವಾ, ಕರ್ಕೊಂಡ್ ಹೋದ ತಕ್ಷಣ ಫಸ್ಟ್ ಎಷ್ಟೊತ್ತಿಗೆ ತರ್ತಾರ್ರಿ ಹೊಟ್ಟೆ ಹಸಿತಾ ಇದೆ ಅಂತಾನೆ. ವೆಜ್ ಕರ್ಕೊಂಡೋದ್ರೆ ವೆಜ್ಜಾ ಬೇಡ ಬಿಡಿ ಅಂತಾನೆ. ಹಂಗೆ ಭಯ ಯಶು ಮಾತ್ರ ಕವರಲ್ಲಿ ಇತ್ತು ಹೇರ್ಸ್ ಎಷ್ಟು ಸಾಫ್ಟ್ ನೋಡಿ. ಸಿಕ್ಕಾ ಎಲ್ಲ ಕಚ್ಚಿ ಕಚ್ಚಿ ಹಾಕ್ತಿ ಸಾಕು. ಓ ಇಲ್ಲೈತೆ ಇಲ್ಲ ನೋಡ ಬೈರಾ ಇಲ್ಲಿ ಹೆಸ್ರೇ ಎತ್ಕೊಬಂದ್ ಕೊಡ್ತಾನೆ. ಕೆಳಗಡೆ ಇಳಿಬೇಕು ಅವನು ಇಲ್ಲಿ. ಬೈರು ಈಗ ಒಂದ್ ಸ್ವಲ್ಪ ಸಾಕಾಗೈತ ಅವನು ಬರಲ್ಲ ಅವನೀಗ ಅವ್ನಿಗೀಗ ಉಸಿರು ಎಳಿತೈತೆ. ಏನು ಅಂತಂದ್ರೆ ಇವಾಗ ಸೀರಿಯಲ್ ಸಿಕ್ಕಿದಾಗ ನಿನಗೆ ತುಂಬಾ ಖುಷಿ ಆಯ್ತು, ಎಕ್ಸ್ಪ್ರೆಸ್ ಮಾಡಕ್ ಆಗ್ಲಿಲ್ಲ, ಓಕೆ ಅತ್ತೆ ಅದನ್ನು ಕೂಡ ಆಕ್ಚುಲಿ ಆ ವಿಡಿಯೋ ಇದ್ರಲ್ಲಿ ಹಾಕ್ತೀನಿ ನೋಡಿ. ಅವ್ನು ಹೆಂಗ್ ಅಳ್ತಾ ಇದ್ದಾನೆ ಅಂತಂದ್ರೆ ಸೆಲೆಕ್ಟ್ ಆಗಿದ್ದಾರೆ, ಅಳ್ತಾ ಇದ್ದಾರೆ. ಅಲ್ಲ ಅವಕಾಶ ಕೊಡ್ಸೋದಕ್ಕೆ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ, ಅಳ್ತಾ ಇದೀಯ ಮಗನೇ ನೀನು. ಈಗ್ಲಾದ್ರೂ ಹೇಳೋ ಥ್ಯಾಂಕ್ಸ್ ಹೇಳೋ ನಂಗೆ. ಈಗಲೂ ಹೇಳಲ್ವಾ ಥ್ಯಾಂಕ್ಸ್ ಹೇಳಲ್ವಾ, ಮತ್ತೆ ಅಳ್ತಾ ಇದೆಯಾ? ಸೊ ಗೈಸ್, ಅಮೃತಧಾರೆ ಸೀರಿಯಲ್ಗೆ ಹುಡುಗ ಸೆಲೆಕ್ಟ್ ಆಗ್ಬಿಟ್ಟಿದ್ದಾನೆ. ಖುಷಿಗೆ ಅಳು ಬರ್ತಾ ಇದೆ, ಅಳ್ತಾ ಇದ್ದಾನೆ. ಅಂತ ಹೌ ಯು ಆರ್ ಎಕ್ಸ್ಪೆಕ್ಟಿಂಗ್? ಪ್ರೌಡ್ ಫೀಲ್ ಆಗುತ್ತೆ. Proud feel ಆಗುತ್ತೆ. ಜನದ ಮುಂದೆ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು ಅಷ್ಟೇ. ಅಷ್ಟು ಜನದ ಮುಂದೆ ಅಂದ್ರೆ ಮುಂಚೆನೂ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ಯಾ, ಬಟ್ ಆ ಕ್ರೌಡೇ ಬೇರೆ. ಇಷ್ಟ ದಿನ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಇನ್ಫ್ಲುಯೆನ್ಸರ್ ಅಥವಾ ಯೂಟ್ಯೂಬರ್ ಅಂತ ಅಂತಿದ್ರು. ಈಗ ಸೀರಿಯಲ್ ಆಕ್ಟರ್. ಸೊ ಎನಿವೇಸ್, ಇವರ ತಾಯಿ ಸ್ವಂತ ತಾಯಿ, ಬಾಡಿಗೆ ತಾಯಿ. ಆಕ್ಚುಲಿ ಇವ್ರಿಗಿಂತ ಜಾಸ್ತಿ ಅಮ್ಮ ಅಂತ ಇವ್ರಿಗಿಂತ ಎಷ್ಟೋ ಜನ ಅನ್ಕೊಂಡ್ರು ಇವರೇ ರಿಯಲ್ ಮದರ್ ಅಂತ ಅನ್ಕೊಂಡಿದ್ದಾರೆ. ಪ್ರೋಮೋ ಹಾಕೋರಲ್ಲ ಜಿ ಕನ್ನಡ ಪೇಜ್ ಅಲ್ಲಿ, ಅದ್ರಲ್ಲೆಲ್ಲ ಭಾಗ್ಯಮ್ಮನ್ ಮಗ ಅಂತಾನೆ ಹಾಕೋರೆ. ಆಕ್ಚುಲಿ ಭಾಗ್ಯಮ್ಮನ್ ಮಗ ನಾನು ಒಬ್ನೇ, ಲಕ್ಷ್ಮಮ್ಮನ್ ಮಗ ಇವನು. ಸೊ ಇಬ್ರು ಇವಾಗ ಹೆಂಗಾಗಿದೀವಿ ಅಂತಂದ್ರೆ, ನನ್ಗೆ ಇವ್ರ ತಾಯಿ, ಇವನ್ಗೆ ಅವ್ರ ತಾಯಿ ಅನ್ನೋ ತರ. ಸೊ ಇಬ್ರು ಕೂಡ ಅಷ್ಟೇ ಒಂದು ಬಾಂಡಿಂಗ್ ಇದೆ. ಈ ಬಾಂಡಿಂಗ್ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇಂದ ಹಿಂಗೆ ಶಾಶ್ವತವಾಗಿರ್ಲಿ ಅಂತ ನಾವು ಅನ್ಕೋತೀವಿ. ಅಂಡ್ ತುಂಬಾ ವರ್ಷಗಳಿಂದ ಇದ್ದಂತ ಅವನ ಕನಸು ನನ್ಸಾಗಿರೋದಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ದೇವ್ರ ಒಳ್ಳೇದ್ ಮಾಡ್ಲಿ. ಅಂಡ್ ಅವನು ಎಕ್ಸ್ಪೆಕ್ಟ್ ಮಾಡಿದ್ದ ಅವಕಾಶ ಸಿಗುತ್ತೆ ಅಂತ, ಬಟ್ ಇಷ್ಟು ಬೇಗ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅಂಡ್ ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಹಿಮ್. ಅವನಿಗೆ ಗೊತ್ತೇ ಇರಲಿಲ್ಲ ಏನು ಅಂತಂದ್ರೆ, ಒಂದು ಆಡಿಷನ್ ಇದೆ ಹೋಗು ಅಂತ ಹೇಳಿದ್ದೆ, ಹೋಗಿದ್ದ, ಬಂದ ಅಷ್ಟೇ. ಅಂಡ್ ಏನೋ ಅದು ಅವಕಾಶ ಸಿಗೋದು, ಯಾಕೆಂದ್ರೆ ತುಂಬಾ ಆಡಿಷನ್ಸ್ ಅಲ್ಲಿ ಹೋದಾಗ ಅದೇ ಪ್ರಾಬ್ಲಮ್ ಆಗಿತ್ತು. ಹೇಳ್ತೀನಿ ನೋಡ್ತೀನಿ ಅಂತ ಹೇಳ್ತಿದ್ರು. ಬಟ್ ಈ ಟೈಮ್ ಹೆಂಗಾಯ್ತು ಅಂತಂದ್ರೆ ಅವ್ನಿಗೆ ಶಾಕು. ನಿಜ ಅವ್ನು ಕೇಳ್ತಾನೆ, ನೀನ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ ನಿಜವಾಗ್ಲೂನಾ? ತಮಾಷೆ ಮಾಡ್ಬಿಡಿ, ಸೀರಿಯಸ್ ಆಗಿ ಹೇಳ್ರಿ. ಕಣೋ ಸೆಲೆಕ್ಟ್, ಸೀರಿಯಸ್ ಆಗಿ ಹೇಳ್ರಿ, ನಂಗೆ ಯಾಕೋ ಒಂಥರ ಆಗ್ತಿದೆ. ಝೀಗೆ ಫಸ್ಟ್ ಟೈಮ್ ಆಡಿಷನ್ ಕೊಟ್ಟಿದ್ದು, ಸೆಲೆಕ್ಟ್ ಆಗ್ಬಿಟ್ಟೆ ಅನ್ನೋದೇ ಖುಷಿ ನನಗೆ. ಫಸ್ಟ್ ಟೈಮ್ ಕೊಟ್ಟಿ ಅದು ಝೀ ಕನ್ನಡದಲ್ಲಿ ಸೆಲೆಕ್ಟ್ ಆಗಿದ್ದೀನಿ ನಾನು. ಅಲ್ಲ ಸಿಹಿ ಸುದ್ದಿ ತಗೊಂಬಾ ಅಂತಂದ್ರೆ ಅದು ಇಲ್ಲ ಅಂದ್ರೆ ಇದು ಕಳ್ಗೋಟಿ ಅಂತಾರಲ್ಲ, ಕಳ್ಗೋಟಿ ಅಂತಾರ, ಇನ್ನೂ ಮಾಡಿಲ್ಲ. ಇನ್ನೇನೋ ಗೊತ್ತಿಲ್ಲ. ಚಿಕನ್ ಪೆಪ್ಪರ್ ಡ್ರೈ ಯಾವಾಗ್ಲಿಂದ ನಾನೇ ಹೇಳ್ತಾ ಇದ್ದೀನಿ. ಇಲ್ವಂತೆ. ಅದು ಇಲ್ವಾ? ಇನ್ನೇನೋ ಮಾಡಿದ್ಯಾ ಇವನ್ ಗೈಸ್? ಇವತ್ತು ಏನೋ ಸರ್ಕಸ್ ಮಾಡಿ ಏನೇನೋ ಮಾಡಿದಾನೆ. ನಿಜವಾಗ್ಲೂ ನಾನು ತಿಂದ ಒಂದ್ ಕೆಲ್ಸ ಮಾಡು, ಫಸ್ಟ್ ಎಲ್ಲಾ ಐಟಮ್ನು ಹಾಕೊಂಡ್ ನೀನ್ ಊಟ ಮಾಡು. 10 ನಿಮಿಷ ಅದಕ್ಕೆ ಪ್ರೂವ್ ಮಾಡಕ್ ನೀವು ಗೊತ್ತಿದ್ದಾಗಲೇ ತಿಂದಿದ್ದೆ. ಅದಲ್ಲ ಒಂದ್ ಐಟಮ್ ಅದು ನಿಮ್ಮ ಅಪ್ಪ ಮಾಡಿರೋದು, ನೀನಲ್ಲ. ಎಲ್ಲಾ ಐಟಮ್ನು ಹಾಕೊಂಡ್ ಊಟ ಮಾಡು. ನಾವ್ ಹಿಂಗೆ ಕೂತ್ಕೊಂಡ್ ನೋಡ್ತೀವಿ, 1/4 ಗಂಟೆ ಟೈಮ್ ಕೊಡ್ತೀವಿ. ನಮ್ಗೆ ಹೊಟ್ಟೆ ಹಸು ಆದ್ರೂ ಪರವಾಗಿಲ್ಲ, ನೀನ್ ಊಟ ಮಾಡಿ ಚೆನ್ನಾಗ್ ಓಡಾಡ್ತು ಅಂತ ಅಂದ್ರೆ ನಾವು ಆಮೇಲೆ ಊಟ ಮಾಡ್ತೀವಿ. ಹಂಗೆ ಮಾಡಿ. ನನ್ ಬಗ್ಗೆ ನಿನಗೆ ಗೊತ್ತಿತ್ತು, ನಾನು ಹಂಗಂತೀನಾ? ನಾನು ಹಂಗಂತಿರಲ್ಲ. ಅವ್ರು ಹೇಳಿದ ತಕ್ಷಣ ನಂಬಿಟ. ಅವ್ರು ಹೇಳಿದ ತಕ್ಷಣ ಹೇಳುದ್ನಾ ಹಂಗಲ್ಲ ಬಗ್ಗೆ ಒಳ್ಳೆಯವರು ಅವರು ಅಂತ. ಎಲ್ಲಿದ್ದಿಲ್ಲ ಇಲ್ಲಿ ಲೇ ಪೆಕ್ರ ಇಲ್ಲಿ ಹೊಡಿತಾ ಇರೋದು. ಯಾರು ಅಡಿಸ್ಕೊತಾ ಇದೀಯ ನೀನು? ಮಾನ ಮರ್ಯಾದಿಲ್ವಾ ಅಂತ. ಇನ್ನೊಂದೆರಡು ಹಾಕಿ ಅಂತ ಹೇಳಿ ಅವನಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಬೆಳಿಗ್ಗೆ ಏನಾದ್ರು ಕುಡಿಸ್ಬಿಟ್ಟ ಹೊಡಿತಾರ, ನಾನ್ ನಿನಗ್ ಬಗ್ಲತ್ತವನ. ಮಟನ್ ತಿನ್ಬಿಟ್ಟು ಅದಕ್ಕೆ ಯಾಕೋ
ಏನಾ ನಿಮ್ದೆ ಮಲ್ಗಿದೆ ಹಿಂಗ್ ಕಿರ್ಸ್ತಿದಿರಲ್ಲ ಅಂತ ಆಚೆಗೆ. ನಮ್ದಿ ಕೊಡಿ ಅಂತ. ಏನೋ ನಿಂದು ಏನ ಅದೇನ್ ನನ್ ನೋಡಿದ್ರೆ ಮಾತ್ರ ಹೆದರ್ತಾನೆ. ಹಂಗೆ ಅವನು ಕಳ್ರು ಈಗ ಹೊಡಿಬೇಕ ಮಾಡುವ ನಿಂಗೆ. ಹೊಡಿತವ್ರು ನೋಡ್ಬೋದಾ ಅವ್ನು ಮಾತಾಡಂಗಿಲ್ಲ. ಯಾಕೆ ಹೇಳು, ಹಿಡ್ಕೊಂಡ್ರ ನಾನೇ. ಅವ್ನ ಬಿಟ್ಬಿಟ್ರೆ ಆಮೇಲೆ ಮನ್ಯಾರ ಇವತ್ ಬೇಕಾಗಿಲ್ಲ. ಏನು 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 ನಾನ್ ಮನೆ ಕಬೇಕು. ನಂಗ್ ನಮ್ದಿ ಬಿಡಿ. ಭಾಗ್ಯಮ್ಮ ಇವನ್ ತಲೆಯಲ್ಲಿ ಏನೈತೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ. ಊಟ ಮಾಡು ಒಂದ್ ಅರ್ಧ ಅವರ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಹೋಗಮ್ಮ ನಂಗ್ ನಮ್ದಿ ಕೊಡಿ. ಹೋಗಪ್ಪ ಮನಿಕ. ಅದಕ್ಕೆ ಸೊ ಫೈನಲಿ ಏನೇನು ಮಾಡಿಸಿದ್ರೆ ಇದೇನು ಅದೇನು ಕಂಡಿಡೀರಿ ಮಟನ್ನು ಮತ್ತೆ ಲಿವರು, ಚಿಕನ್ನು ಮತ್ತೆ ಕಬಾಬು, ಮೊಟ್ಟೆ, ಮುದ್ದೆ, ಬಿರಿಯಾನಿ ಇಷ್ಟು ಐಟಮ್ಸ್ ಮಾಡಿಸಿದಾನೆ. ಥ್ಯಾಂಕ್ ಯು ಕಣ. ಇವ್ರು ನೋಡಿ ಗೈಸ್, ಇವನೊಬ್ಬ ಗೆಸ್ಟ್. ಚಿಕನ್ ಹಾಕಿದ್ರೆ ಚಿಕನ್ ತಿಂದ ಸೌತೆಕಾಯಿ ಈಗ ಇಲ್ಲೇ ತೋರಿಸ್ತೀನಿ ನೋಡಿ. ಫ್ರೈಡ್ ಹಾಕ್ಬೇಡಿ ಅವನ್ಗೆ. ಹೌದಾ? ಅಲ್ಲ ಇಷ್ಟು ಒಂಚೂರು ಮೊಟ್ಟೆ ಮುರ್ದು ಹಾಕಿ ಬೇಕಿದ್ರೆ ಅದು ಹಾಕ್ಬೇಡಿ. ಅಲ್ಲ ಒಂಚೂರು ಕಣೋ, ಫ್ರೈಡ್ ಹಾಕಂಗಿಲ್ಲ, ಎಣ್ಣೆ ರ್ಯಾಶಸ್ ಆಗುತ್ತೆ. ಏನಾಗಲ್ಲ ಅಂತ ಮತ್ತೆ ಅವಾಗ್ಲೇ ತಿನ್ನಲ್ಲ. ಅದೇ ಹಾಕ್ಬೇಡಿ, ತಿಂತಾನೆ ಅವನ್ಗೇನು. ಅಷ್ಟೇ ಹಾಕೋದ್ರಿ ಅವ್ನು ಊಟ ಮಾಡೋನು ಆಲ್ರೆಡಿ. ಹೊಟ್ಟೆ ಮುಟ್ತಿಲ್ವಲ್ಲ, ಹೊಟ್ಟೆ ತುಂಬಿಟ್ಟೈತೆ ಅವನ್ಗೆ. ಹೌದಾ? ಚಿಕನ್ ಹಾಕಿದ್ರೆ ಮಾತ್ರ ಹೋಯ್ತದೆ. ಈಗ ನೋಡು, ಒಂದೇ ಒಂದ್ ಪೀಸ್ ಇಷ್ಟೇ ಹಾಕೋದು ನೋಡು. ಲವ್ ಇಲ್ಲಿ ಇದು ಕೊಟ್ಟೆ ತುಂಬಿಲ್ವಾ? ಚಿಕನ್ ಸ್ವಲ್ಪ ಸ್ವಲ್ಪ ನಿಂತರನೇ ಕಣೋ. ಮೊಟ್ಟೆ ಮುರಿಯಪ್ಪ, ಅದು ಅಷ್ಟಪ್ಪ ತಿನ್ನಲ್ಲ ಅವನು. ಬಿಡಪ್ಪ, ಮುರ್ಕೊಡ್ತಾನೆ, ಊಟ ಮಾಡಪ್ಪ. ನೀವು ಊಟ ಮಾಡ್ರಿ, ಆರೋಗುತ್ತೆಲ್ಲ, ತಣ್ಣಗಾಗುತ್ತೆ. ಗೈಸ್ ನೋಡಿ, ಊಟ ಮುಗಿಸ್ಕೊಂಡು ಇಬ್ರು ಅಜ್ಜಿದಿರು ಎಲೆ ಅಡಿಕೆ ತಿಂತವ್ರೆ. ಬೇಕೇನೋ? ಬೇಡಪ್ಪ ನಮ್ಗೆ. ಇಷ್ಟೊಂದು ಹೊಟ್ಟೆ ಉರಿ ನಿನ್ಗೆ ಯಾಕೋ? ತಿನ್ರಿ ಚೆನ್ನಾಗಿದೆ. ಅಲ್ಲ, ಭರ್ಜರಿ ಊಟ ಇಟ್ಬಿಟ್ಟು ಎಲೆ ಅಡಿಕೆ ಹಾಕಬಾರ್ದು ಅಂದ್ರೆ ಯಾವ ನ್ಯಾಯ? ಅದಕ್ಕೆ ತಿನ್ನಿ. ನಾನು ಹೇಳಿದ್ದು ತಿಂತವ್ರೆ ಅಂತ, ತಿನ್ಬಾರ್ದು ಅಂತ ಹೇಳಿದ್ನಾ? ಒಂಥರ 2 ತರ ಊಟ ಆಗಿದ್ರೆ ಎಲೆ ಅಡಿಕೆ ತಿನ್ನಕ್ ಇಷ್ಟ ಆಯ್ತಾ ಇರ್ಲಿಲ್ಲ. ನೀನ್ 7-8 ತರ ಅಡಿಗೆ ಮಾಡ್ಬಿಟ್ಟು. ಹೆಂಗಿತ್ತು ಊಟ? ಸೂಪರ್ ಆಗಿತ್ತು ಕಣ. ಥ್ಯಾಂಕ್ ಯು ಹೇಳಿ ನಂಗೆ. ಥ್ಯಾಂಕ್ ಯು. ನೀನ ಮಾಡಿದ್ದು ಕಬಾಬಲ್ಲಿ ಉಪ್ಪು ಜಾಸ್ತಿ ಆಗಿತ್ತು. ನಮ್ ಹುಡ್ಗನ್ ಏನ್ ಜರಿತಾ ಇದ್ದೀರಾ ನೀವು? ನೀವ್ ತಿನ್ನಕ್ ಆಗ್ಲಿಲ್ಲ ಅಂದ್ರೆ ಇಡೂರಿ ತಿಂದ್ಬಿಟ್ಟು 2 ಅವರ್ ಕುತ್ಕ ತಿಂದ್ರು ನೋಡಿ. ಈಗ ತಿನ್ನಕ್ಕಾಗದೆ ತಿಂದು. ಬಟ್ ಆಕ್ಚುಲಿ ಆ ಅಡಿಗೆಲಿ ಯಾವ್ದು ಇವ್ನು ಮಾಡಿಲ್ಲ, ಬರೀ ಹೆಲ್ಪ್ ಮಾಡಿರ್ತಾನೆ ಅಷ್ಟೇ. ಅವ್ರ ಅಪ್ಪನೇ ಎಲ್ಲಾ ಮಾಡಿರೋದು. ತುಂಬಾ ಅದು ಮಾಡಿಲ್ವಾ? ಅದೇನಂತಾರೆ ಹೆಲ್ಪ್ ಆದ್ಮೇಲೆ ಸೌಟ್ ಹಿಡ್ಕೊಂಡು ಅಲ್ಲಾಡ್ಸಿರೋದಾ? ಅದನ್ನ ಹೆಲ್ಪ್ ಏನದು? ಒಳಗಡೆ ರುಬ್ತಾ ಇದ್ನಲ್ಲ, ಸ್ವಲ್ಪ ಬಟ್ ಆಕ್ಚುಲಿ ಎಲ್ಲಾ ಕ್ರೆಡಿಟ್ಸ್ ಅವ್ರ ಡ್ಯಾಡಿ ಕೊಡ್ಬೇಕು. ಬಿಕಾಸ್ ತುಂಬಾ ಚೆನ್ನಾಗಿತ್ತು ಅಡಿಗೆ, ತುಂಬಾ ಇಷ್ಟ ಆಯ್ತು. ಅಂಡ್ ಜಾಸ್ತಿ ಊಟ ಮಾಡಕ್ಕಾಗಲ್ಲ ಇವ್ರ ಮನೇಲಿ. ಕೈ ಸ್ವಲ್ಪ ದೊಡ್ಡದು, ಹೆಂಗೆ ಸೌಟು ದೊಡ್ಡದು, ಕೈಯು ದೊಡ್ಡದು. ಈ ಹೆಂಗ್ ಹಾಕಿರ್ತಾರೆ ಅಂದ್ರೆ 3 ಜನ ಊಟ ಮಾಡಕ್ ಹಾಕಿರ್ತಾರೆ. ಖಾಲಿ ಆಗಿಲ್ಲ. ನೀನು ಥ್ಯಾಂಕ್ಸ್ ಹೇಳ್ಬೇಕಾ? ನಾನು ಅಣ್ಣಂಗೆ ಹೇಳ್ಬೇಕಾಯ್ತು. ನಾನ್ ದಡ್ಡಿ. ಯಾರಿಗೋ ಒಬ್ರಿಗೆ ಒಟ್ಟಿನಲ್ಲಿ ಹೇಳಿದ್ರ ಬಿಡಿ. ಏನ್ ಚೆನ್ನಾಗಿತ್ತು? ಎಲ್ಲ ಚೆನ್ನಾಗಿತ್ತು ಆಕ್ಚುಲಿ. ಯಾವ್ದು ಒಂದು ಬೆಸ್ಟ್ ಅಂತಂದ್ರೆ ನನ್ಗನ್ಸಿತ್ತು ಇದು ಕಬಾಬು ಸೂಪರ್ ಆಗಿತ್ತು. ಲಿವರ್ ಫ್ರೈ ನಂಗೆ ತುಂಬಾ ಫೇವರೇಟ್. ಅದು ಜಾಸ್ತಿ ಡ್ರಿಂಕ್ಸ್ ಮಾಡೋರ್ಗೆಲ್ಲ ಅದು ಇಷ್ಟ ಆಗುತ್ತೆ. ಇಲ್ಲ, ಈ ಬಾರ್ ಹತ್ರ ಎಲ್ಲ ಜಾಸ್ತಿ ಲಿವರ್ ಫ್ರೈನೇ ಜಾಸ್ತಿ ಓಡೋದು. ಹೌದು, ಅಣ್ಣ ಕಳ್ಸಿದ್ರು ಏನೋ ತಗೊಂಬ ಅಂತ. ಇವತ್ತಿನ ವಿಡಿಯೋ ಅಂತ ಇವತ್ತಿನ ವಿಡಿಯೋ ಮುಗಿಸೋಂತ ಸಮಯ ಬಂತು. ಸೊ ಎನಿವೇಸ್, ಇದೇ ತರ ಎಂಟರ್ಟೈನ್ಮೆಂಟ್ಗೆ ಬ್ಲಾಗ್ ಅನ್ನ ನೋಡ್ತಾ ಇರಿ. ಅಲ್ಲಿವರೆಗೂ ಲವ್ ಯು, ಬೈ ಬೈ.